ನಮ್ಮ ಕಾಲ ಒಂದಿತ್ತು ಕುಕಿಂಗ್ ವಿದೌಟ್ ಫೈರ್ ಅಂತೇಳಿ ಹೇಳಿದರೆ ಅವಲಕ್ಕಿ, ಕೋಸಂಬರಿ, ಚರ್ಮುರಿ ಮುಗೀತು. ಇದರ ನಂತರ ಬೇರೆ ನಾಲ್ಕನೇದು ವಿಷಯವೇ ಇಲ್ಲ. ಅದೇ ರೀತಿ ಏನಾದರೂ ತಂಪು ಪಾನೀಯ ಏನಾದರೂ ಮಾಡಿ ಅಂತೇಳಿ ಹೇಳಿದರೆ ಒಳ್ಳೆಯದಾಗಿ ಲಿಂಬೆಹಣ್ಣನ್ನು ಹಿಂಡಿ ಸಕ್ಕರೆ ಹಾಕಿ ತಿರುಗಿಸಿ ಮಾಡುವಂಥ ಶರ್ಬತ್ ಆಯಿತು. ಆದರೆ ಈಗ ಹಾಗಲ್ಲ. ಕುಕ್ಕಿಂಗ್ ವಿದೌಟ್ ಫೈರ್ ಅಂತೇಳಿ ಹೇಳಿದರೆ ನೀವು ಕಂಡು ಕೇಳಿ ಅರಿಯದಂತಹ ಬೇರೆ ಬೇರೆ ರೀತಿಯ ಸ್ವಾದಿಷ್ಟವಾದಂಥ, ಅದ್ಭುತವಾದಂತಹ, ವಿಭಿನ್ನವಾದಂತಹ, ವಿವಿಧ ವೈಶಿಷ್ಟ್ಯಗಳಿಂದ ಕೂಡಿದಂತಹ ಅಡುಗೆಯನ್ನು ಮಾಡ್ತಾರೆ. ಅದು ಕೇವಲ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ. ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಹೇಳಿ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಬೇರೆ ಬೇರೆ ರೀತಿಯ ಟೀಮನ್ನು ಮಾಡಿ 10 ಟೀಮನ್ನು ಮಾಡಿ ನಮ್ಮ ಕ್ಲಾಸಿನಲ್ಲಿ ಕುಕಿಂಗ್ ವಿದೌಟ್ ಫೈರ್ ಅನ್ನುವಂತಹ ಒಂದು ಕಾಂಪಿಟೇಷನ್ ಸಿದ್ಧವಾಗಿದೆ. ಅದಕ್ಕೆ ಬೇರೆ ಬೇರೆ ರೀತಿಯ ಅಡುಗೆಗಳು ವಿಭಿನ್ನ ತಂಡಗಳಿಂದ 10 ತಂಡಗಳಿಂದ ತಯಾರನ್ನು ಮಾಡ್ತಾ ಇದ್ದಾರೆ. ನೀವು ಇದನ್ನು ಗಮನಿಸಬಹುದು. ಸೊ ಕುಕಿಂಗ್ ವಿದೌಟ್ ಫೈರ್ ಅಂತೇಳಿ ಹೇಳಿದರೆ ನೀವು ನೋಡ್ಬೋದು, ತಲೆಗೊಂದು ಹ್ಯಾಟಿನ ಥರ ಹಾಕಿದ್ದಾರೆ, ಆಪ್ರೋನ್ ಹಾಕಿದ್ದಾರೆ. ಹಾಗೆ ಅವರನ್ನು ಕೂಡ ಸಿಂಗರಿಸ್ಕೊಂಡಿದ್ದಾರೆ. ಅದೇ ರೀತಿ ಅವರಿಗೆ ಕೊಟ್ಟಂತಹ ಡೆಸ್ಕ್ ಮತ್ತು ಬೆಂಚ್ ಅದನ್ನು ಕೂಡ ಚೆನ್ನಾಗಿ ಸಿಂಗರಿಸಿಕೊಂಡು ಈ ಒಂದು ಅಡುಗೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಶುಚಿತ್ವಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು, ಕ್ಲೀನಾಗಿ ನೀಟಾಗಿ ಮಾಡಬೇಕು. ಅದೇ ರೀತಿ ಕೈಗೆ ಗ್ಲೌಸ್ಗಳನ್ನು ಹಾಕಬೇಕು, ಕೈ ತೊಳೆದು ಬರಬೇಕು. ಇದನ್ನೆಲ್ಲ ನಾವು ಹೇಳಿ ಮಕ್ಕಳಿಗೆ ಕಳಿಸಿದ್ದೇವೆ. ಅದನ್ನು ಅನುಸರಿಸಿ ಮಕ್ಕಳು ತುಂಬ ಚೆನ್ನಾಗಿರುವಂತಹ ಅಡುಗೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮೇಯ್ನ್ ಅಂತೇಳಿ ಹೇಳಿದರೆ ಪೌಷ್ಟಿಕಾಂಶಗಳಿಂದ ಕೂಡಿದಂತಹ ಅಡುಗೆ ಬೇಕು. ಆದಷ್ಟು ಸ್ಪ್ರೌಟೆಡ್ ಇದನ್ನು ಬಳಸಿ ಅಥವಾ ಪೋಷಕಾಂಶಗಳಿಂದ ಭರಪೂರವಾದಂತಹ ಒಂದು ವಸ್ತುಗಳನ್ನು ಬಳಸಿ ಅಡುಗೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಅದರ ಪ್ರಕಾರ ಮಕ್ಕಳು ಈ ಒಂದು ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಚರ್ಮುರಿ ಮತ್ತು ಕೋಸಂಬರಿ ಇಲ್ಲಿಯೂ ಕೂಡ ನಾವು ನೋಡ್ಬೋದು ನಮ್ಮ ಕಾಲದ್ದು. ಸೊ ನೋಡಿ ಮಕ್ಕಳು ಎಷ್ಟೊಂದು ಆಸಕ್ತಿಯಿಂದ, ಉಮೇದಿನಿಂದ ಈ ಎಲ್ಲ ಒಂದು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಹೇಳಿ. ಖಂಡಿತವಾಗಿ ನಂಗೆ ಗೊತ್ತಿರಲಿಲ್ಲ ಕುಕಿಂಗ್ ವಿದೌಟ್ ಫೈರ್ ಅಂತೇಳಿ ಹೇಳಿದರೆ ಇಷ್ಟೊಂದು ಅಡುಗೆಗಳನ್ನು ಮಾಡಬಹುದು ಅಂತೇಳಿ ಹೇಳಿ. ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಹುಡುಗರು ಹುಡುಗಿಯರು ಎಲ್ಲರೂ ಸೇರಿ. ಅವರಿಗೆ ಕೊಟ್ಟದ್ದು ಒಂದು ಬೆಂಚು ಮತ್ತು ಡೆಸ್ಕ್. ಬೆಂಚಿನಲ್ಲಿ ಕೂತ್ಕೊಂಡು ಡೆಸ್ಕಿನಲ್ಲಿ ಚೆನ್ನಾಗಿ ಒಂದು ಇದನ್ನು ಹರಡಿಕೊಂಡು ಬಟ್ಟೆಯನ್ನು ಅದರಲ್ಲಿ ಕ್ಲೀನಾಗಿ ಕೈಗೆ ಗ್ಲೌಸನ್ನೆಲ್ಲ ಧರಿಸಿ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಸೊ ಕ್ಲೀನ್ಲಿನೆಸ್, ಅದೇ ರೀತಿ ಪ್ರೆಸೆಂಟೇಷನ್, ಟೇಸ್ಟ್ ಇದನ್ನೆಲ್ಲ ಆಧರಿಸಿಕೊಂಡು ನಾವಿವತ್ತು ಮಾರ್ಕ್ಸನ್ನು ಕೊಡೋಣ ಅಂತೇಳಿ ಹೇಳಿ ಎಣಿಸ್ಕೊಂಡಿದ್ದೇವೆ. ಸೊ ಮಕ್ಕಳು ಕೂಡ ಚೆನ್ನಾಗಿ ಈ ಒಂದು ವಿಷಯಕ್ಕೆ ತಯಾರಾಗ್ತಾ ಇದ್ದಾರೆ. ನೋಡ್ಬೋದು ನೀವು ಒಂದು ಕ್ಲಾಸನ್ನು ಚೆನ್ನಾಗಿ ನಾವು ಡೆಸ್ಕ್ ಮತ್ತು ಬೆಂಚನ್ನು ಅರೇಂಜ್ ಮಾಡಿಕೊಂಡು ಈ ಒಂದು ಕಾಂಪಿಟೇಷನನ್ನು ಮಾಡ್ತಾ ಇದ್ದೇವೆ. ಹುಡುಗರು ಕೂಡ ನೋಡಿ ಯಾವುದೋ ಬ್ರೆಡ್ಡಿಗೆ ಜಾಮ ಮಸಾಲೆ ಏನೋ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆ ಸ್ಪ್ರೆಡ್ ಮಾಡ್ತಾರೆ. ಇದೊಂದು ತುಂಬ ಕಾಮನ್ ಇತ್ತು ಎಲ್ಲ ಟೀಮಲ್ಲಿ. ಏನಂತೇಳಿ ಹೇಳಿದರೆ ಕುಕುಂಬರ್ ಬೋಟ್ ಅಂತೇಳಿ ಹೇಳಿ ತುಂಬ ಚೆನ್ನಾಗಿತ್ತು ಅದು ಕೂಡ. ಸೊ ಮಾವಿನಕಾಯಿ ಫಸ್ಟ್ ಸೀಸನ್ ಅಷ್ಟೇ. ಸೊ ಮಾವಿನಕಾಯಿಯೂ ಇತ್ತು, ಇಲ್ಲಿ ಬೇರೆ ಬೇರೆ ರೀತಿಯ ಫ್ರೂಟ್ಸ್ ಇತ್ತು. ಅದೇ ರೀತಿ ಈ ಬ್ರೆಡ್ಡಿಂದ ತಯಾರಿಸಿದಂಥ ಬೇರೆ ಬೇರೆ ರೀತಿಯ ಡಿಶಸ್ಗಳಿತ್ತು. ಸೊ ಮಕ್ಕಳಿಗೆ ನಾವು ಬೇಕಾದರೆ ನೀವು ಐಸ್ ಕ್ರೀಮನ್ನು ತರಬಹುದು ಅಥವಾ ಐಸನ್ನು ಯೂಸ್ ಮಾಡಬಹುದು ಅಂತೇಳಿ ಹೇಳಿದ್ವಿ. ಅವ್ರ ಜ್ಯೂಸಿಗೆ ಏನಾದರೂ ಬೇಕಾದರೆ. ಸೊ ಆ ಜ್ಯೂಸಿಗೆ ಕೆಲವರು ತಂದಿದ್ದರು, ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಬಳಸಿದರು. ಸೊ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಆನಿಯನನ್ನು ಚೆನ್ನಾಗಿ ಕಟ್ ಮಾಡಿ ಅದನ್ನು ತೊಳ್ಕೊಂಡು ಮತ್ತೆ ಅದಕ್ಕೆ ಒಂದು ಮಿರ್ಚಿ ಮಸಾಲ ಹಾಕುವಂಥದ್ದು, ಈ ರೀತಿಯ ಚರ್ಮುರಿಯನ್ನು ಮಾಡುವಂಥದ್ದು. ಅದೇ ರೀತಿ ಎಲ್ಲರೂ ಸೇರಿಕೊಂಡು ಬೇರೆ ಬೇರೆ ರೀತಿಯ ಒಂದು ಐಟಮನ್ನು 2 ದಿನಗಳ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬುಕ್ಕಿನಲ್ಲಿ ಬರೆದು, ನೀನು ಅದಂತ ನಾನು ಇದನ್ನು ತರ್ತೀನಿ, ಈ ರೀತಿ ಮಾಡೋಣ, ಈ ರೀತಿ ನಮ್ಮ ಪ್ಲೇಸನ್ನು ಸಿಂಗರಿಸೋಣ, ನಾವು ರೆಡಿ ಆಗೋಣ ಅಂತೇಳಿ ಹೇಳಿ ಮಕ್ಕಳೆಲ್ಲ ಒಂದು ವೆಲ್ ಪ್ಲ್ಯಾಂಡಾಗಿ ಈ ಒಂದು ಕಾಂಪಿಟೇಷನಿಗೆ ಬಂದಿದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ನಾನು ಒಂದು ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಕಾಂಪಿಟೇಷನ್ ನಾವು 7ನೇ ತರಗತಿಯ ಮಕ್ಕಳಿಗಾಗಿ ಇಟ್ಟಿದ್ವಿ. ಸೊ ಬರೀ ಈ ನಮ್ಮ ಶಾಲೆಯಲ್ಲಿ 7ನೇ ತರಗತಿಯ ಮಕ್ಕಳಿಗೆ ಮಾತ್ರ ಈ ಒಂದು ಕಾಂಪಿಟೇಷನನ್ನು ನಾವು ಇಟ್ಟಿದ್ವಿ. ತುಂಬ ಒಂದು ಖುಷಿಯಿಂದ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರು. ಸೊ ಇಲ್ಲಿ ನೀವು ನೋಡ್ಬೋದು ಸುಮಾರು ಒಂದು 10 ಟೀಮ್ಗಳು 1 ಗಂಟೆಯ ಕಾಲಾವಕಾಶವನ್ನು ಕೊಟ್ಟಿದ್ವಿ. 1 ಗಂಟೆಯಲ್ಲಿ ಎಲ್ಲ ಮಾಡಿ ರೆಡಿಯಾಗಿ ಇರಬೇಕು ಅಂತ ಹೇಳಿ. ನೋಡಿ ಇಲ್ಲಿ ಕೇಳಿ. He is Karthik and he is Vinay. So what you have prepared? We have prepared masala soda, Masala soda,
Chips chaat, Huh? chips chaat, Chips chaat. and sandwich. Okay, this one is sandwich. Okay, they have kept it ready for 3 judges. Isn't it? Okay, thank you very much. Good morning to all. My name is V. Ganesh Prabhu. He is my friend Adyan. He is my friend Navish. He is my friend Manu. Okay, so what you have prepared? He prepared a cucumber boat. Cucumber? Boat. Cucumber boat. Okay. Then this is It looks very yummy. coconut huh? laddu Coconut laddu. Okay. without sugar, and this is mojito. Oh, mojito. And this one is without sugar. Yes. Okay. Nice. So, and your team's name is Legends. Healthy Legends. Okay. Thank you. A very good morning to all. My name is Shreyas Nayak. He is my friend Sabar. She is Saiba. She is Mamta. Okay. So, your items. What are all you have Mixed prepared? juice, Okay. Mixed juice. Huh. carrot salad, Carrot salad. puffed rice, Huh. fruit salad. Okay. So you have put vanilla ice cream, it seems, no? Yes. Okay. Thank you. Okay, I have come to the next team, and the team's name is Naughty chef. Naughty Chefs. Welcome to our Naughty Chef's kitchen. Okay. So introduce yourself first. My name is Aditya. He is my friend. Aditya, Aiden, He is my friend Dhanush. Danush. And he is Neha. Okay. Yeah. Yes, explain what you have done. This is tender coconut lemonade juice. We have- Tender coconut lemonade juice. Okay. And this is kaju katli. Kaju katli. Okay, very And that nice. is cucumber Cucumber? boat. Cucumber boat. Yeah. Thank you so much. Welcome everyone to Team Corner of Besties. Corner of Besties, huh? So we have prepared Thai salad, Thai salad. So here you can see the ingredients which they have used. Okay. Thai salad. Colorful. And this Mohabbat one? ki sharbat. Huh? Mohabbat ki sharbat. Mohabbat ki sharbat. Okay. Then Chocolate milkshake and vanilla milkshake. chocolate milkshake and vanilla milkshake. And gadbad. Oh, gadbad also. Many items you prepared. Okay. All the best. So welcome to our Master Chef Cafe. Okay. Master Chef. Yes. Today's menu they have written it here, but still you say what This are all is you have dry fruit prepared? Juice. Dry fruits juice. And this one Full is of dry fruits. cucumber boat. Cucumber boat. And this is We can't see here cucumber. Ah. Yes. Cucumber boat. Very nice. Next. And here they have done some craft also. Isn't it? Using tomato. Very nice. Huh? and this is chai tukda. Made Huh? of chai tukda. Shahi tukda. Punjabi dish. Huh? It's Punjabi dish. Punjabi dish. It's made out of fish fry. Oh, okay. And this one? It's pista dry fruit shake. Pista and dry fruit shake. Okay, thank you. You didn't say your name. Purvi, Nimra, Sanvi, Satvi. Yes, thank you. So we have come to the next team. You can see in their aprons all the names. Yes. Yeah. See. Good morning everyone. Welcome to Paps Cook. And Paps Cook. So what does it mean, Paps? Paps means P for Prarthana, P for Prarthana, A for Ashi, A for P Ashi, for myself, P for Padma Priya, S for Shibali. S for Shibalika. So what is there And puffed, in your kitchen? puffed rice snacks. Okay. Churumburi. Yeah. Then Fruit salad. fruit salad using the vanilla. Yeah. No? And lime salad. Lime soda. Oh, very nice. Nicely decorated. Yes, thank you so much. Good morning to everyone. My name is Vikram. His name is Shreyas. His name is Aniket. His name is Saksham. Okay. So, what is special in your kitchen today? Come this. And the name of your team? Faster steps. Faster Chefs. Yes. Tell me what you have prepared. Coconut juice.
Yes, kokum juice, masala onion, masala onion. fruit salad, honey fruit salad, Huh? honey fruit salad. Honey fruit salad. Okay. So 3 items they prepared. Thank you very much. So the next team is Chef Dudes. Good morning to all. Welcome to our Chef Dude's kitchen. Yes, introduce yourself. These are my friends. My name is Okay. Shravani. Shravani, My name is Swarnika. Swarnika. She is Swasti and she is Purvika. Okay, Purvika and Swasti. So, what you have prepared here? Rasmalai. Okay. What are all the ingredients you used here We used for Rasmalai? dry fruits, Ah. sugar, milk. Ah, okay. And this one? Chocolate milkshake. And here? Moong bean sprouts. Okay. Thank you. Okay, the next team, that is a king's food. So, these are the kings, 4 kings. Yeah. Good morning, everyone. My name is Ayush. Ayush, Udbhav, Vaibhav, Adnan. So, what you have prepared here? Fruit salad, Fruit salad, charmuri, and soda salad. and soda sharbat. Okay. Yes, thank you very much. ಹೀಗೆ ಒಂದಕ್ಕಿಂತ ವಿಭಿನ್ನ, ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಅಡುಗೆಗಳನ್ನು ಮಕ್ಕಳು ಮಾಡಿದರು. ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದರು. ಯಾರ್ದು ಬೆಸ್ಟ್ ಅಂತೇಳಿ ಹೇಳಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದಕ್ಕಿಂತ ಒಂದು ಅದ್ಭುತವಾದದ್ದು, ಒಂದಕ್ಕಿಂತ ಒಂದು ಬೇರೆ ಬೇರೆ ರೀತಿ ಅನ್ನೋದು ಟೇಸ್ಟ್ ಇರುವಂಥದ್ದು ಹೀಗೆಲ್ಲ ಮಾಡಿದರು. ಪೌಷ್ಟಿಕಾಂಶಗಳಿಂದ ಕೂಡಿದಂಥ, ಅದೇ ರೀತಿ ತುಂಬ ರುಚಿಕರವಾದಂತಹ ಒಂದು ಅಡುಗೆಗಳಿಗೆ, ಅದೇ ರೀತಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಕ್ಕೆ, ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಕ್ಕೆ, ಅದೇ ರೀತಿ ಅವರ ಅಪಿಯರೆನ್ಸಿಗೆ, ಇದೆಲ್ಲ ಒಂದು ಒಟ್ಟಾಗಿ ಸೇರಿ ನಾವು ಮೂವರು ಒಂದು ಜಡ್ಜ್ಮೆಂಟ್ ಕೊಡಲಿಕ್ಕೆ ಟ್ರೈಯನ್ನು ಮಾಡಿದ್ವಿ. ಸೊ ತುಂಬ ಒಳ್ಳೆಯದಾಗಿ ಎಲ್ಲರೂ ಕೂಡ ಮಾಡಿದರು. ಎಲ್ಲ ತಿಂತಾ ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಹಾಳಾಗ್ಬೋದು. ಅದರಿಂದ ಒಂದೊಂದು ಸ್ಪೂನ್ ತಗೊಂಡು ಬಂದಿದ್ವಿ. ಸೊ ಎಲ್ಲವನ್ನು ಕೂಡ ಚೆನ್ನಾಗಿ ನಾವು ಟೇಸ್ಟ್ ಮಾಡಿದ್ವಿ. ಅದ್ಭುತ, ನಿಜವಾಗಿಯೂ ಮೆಚ್ಚುವಂಥದ್ದು ಮಕ್ಕಳ ಒಂದು ಎಫರ್ಟನ್ನು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಆದಮೇಲೆ 5ನೇ 6ನೇ ಕ್ಲಾಸ್ ಮಕ್ಕಳೆಲ್ಲ ಕೂಡಿಕೊಂಡು ಬಂದಿದ್ದರು. ಒಂದೊಂದು ಗ್ಲಾಸ್ ಇಟ್ಕೊಂಡು ಅವರಿಗೂ ಕೂಡ ಬಾಯ್ಸ್ ಟೀಮ್ನವರು ಶರ್ಬತ್ತನ್ನೆಲ್ಲ ಕೊಟ್ಟು ಕಳಿಸಿದರು. ಸೊ ಎಲ್ಲ ಆದಮೇಲೆ ಚೆನ್ನಾಗಿ ಗುಡಿಸಿ ಕ್ಲಾಸನ್ನು ಕ್ಲೀನ್ ಮಾಡಿದರು. ಥ್ಯಾಂಕ್ ಯು.